Hello friends, welcome back to my channel. This is Ganesh. You are watching Trading Patsala. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ಡೇ 8 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ. ಟೋಟಲ್ ನನಗೆ ಇವತ್ತು 1000 ರೂಪೀಸ್ ಲಾಸ್ ಆಗಿದೆ. ಅದರಿಂದ ಲಾಜಿಕ್ ಏನು, ನಾನು ಯಾವ ತರ ಟ್ರೇಡ್ ತಗೊಂಡೆ, ಬ್ಯಾಂಕ್ ನಿಫ್ಟಿಲೋ ಇಲ್ಲ ನಿಫ್ಟಿಲ್ ಟ್ರೇಡ್ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಪ್ಲಸ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಯಾರ್ಯಾರು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳಿದ್ನೆ, ತುಂಬಾ ಜನ ಕಮೆಂಟ್ ಕೆಳಗಡೆ ಮಾಡಿದ್ದೀರಾ. ಲೈಕ್ ಇನ್ ದ ಮನಿನೋ ನೆನ್ನೆ ಟ್ರೇಡ್ ಮಾಡಿದ್ ನಾನು ಯಾವ ಸ್ಟ್ರೈಕ್ ಪ್ರೈಸ್ ಅಂತ, ಅಟ್ ದ ಮನಿನೋ ಇಲ್ಲ ಔಟ್ ಆಫ್ ದ ಮನಿನೋ ಅಂತ ತುಂಬಾ ಜನ ಕೆಳಗಡೆ ಲೈಕ್ ಕಮೆಂಟ್ ಮಾಡಿದ್ದೀರಾ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ರಿಯಲಿ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ದಯವಿಟ್ಟು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾವ್ದೇ ತರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅರೌಂಡ್ 42% ಪೀಪಲ್ ವಿಡಿಯೋ ನೋಡ್ತಾ ಇದ್ದೀರಾ. ನಂದು ಎಲ್ಲ ವಿಡಿಯೋ ಏನೇನು ಅಪ್ಲೋಡ್ ಮಾಡ್ತೀನಿ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದ್ರೆ ಆಸ್ ಎ ಕಮ್ಯುನಿಟಿ ಆಗಿ ನಾವು ಗ್ರೋ ಆಗಬೇಕು. ಫಾರ್ ಎಕ್ಸಾಂಪಲ್ ನೀವೇನಾರ ಲೈಕ್ ನನ್ನ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆದ್ರೆ ತುಂಬಾ ಜನಕ್ಕೆ ನೀವೇನಾರ ಶೇರ್ ಮಾಡ್ತಾ ಅಂದ್ರೆ ತುಂಬಾ ಜನನು ಕೂಡ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಗೆ ಜಾಯ್ನ್ ಆಗ್ತಾರೆ. ಸೊ ಅದರಿಂದ ಯಾರ್ಯಾರು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿರ್ತಾರೋ, ಅಂದ್ರೆ ಹೊಸದಾಗಿ ನಾನು ಟ್ರೇಡಿಂಗ್ ಕಲಿಬೇಕು ವಿತ್ ಸ್ಮಾಲ್ ಕ್ಯಾಪಿಟಲ್, ಅವ್ರಿಗೆಲ್ಲ ತುಂಬಾ ಲೈಕ್ ಈ ವಿಡಿಯೋ ನಂದು ಏನ್ ಯೂಟ್ಯೂಬ್ ಚಾನಲ್ ತುಂಬಾ ಲೈಕ್ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ನಾನು ಕೂಡ ಇವಾಗ ಏನ್ 30 ಡೇ ಟ್ರೇಡಿಂಗ್ ಚಾಲೆಂಜ್ ತಗೊಂಡಿದ್ದೀನಿ, ಅದು ಜಸ್ಟ್ 25,000 ಇಂದ ಲೈಕ್ 25,000ದಿಂದ ನಾನು ಶುರು ಮಾಡಿರೋದು. ತುಂಬಾ ಜನ ಹತ್ರ ಕಡಿಮೆ ಅಮೌಂಟ್ ಇರುತ್ತೆ, ಬಟ್ ಯಾವ್ದೇ ತರ ಸ್ಟ್ರಾಟಜಿ ಇರಲ್ಲ, ಯಾವ ತರ ಸೈಕಾಲಜಿ ವರ್ಕ್ ಆಗುತ್ತೆ, ರಿಸ್ಕ್ ರಿವಾರ್ಡ್, ಮನಿ ಮ್ಯಾನೇಜ್ಮೆಂಟ್ ಏನು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರನೇ ಫ್ರಮ್ ಸ್ಟಾರ್ಟಿಂಗ್ ಇಂದ ನಾನು ಹೇಳ್ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ನೀವೇನಾರ ಕಲಿಯಕ್ಕೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪ್ಲಸ್ ಈ ವಿಡಿಯೋ ಲಾಸ್ಟ್ ತನಕ ಏನಾದ್ರು ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ತಿಳಿಸ್ಕೊಡ್ತೀನಿ ನನಗೆ ಎಷ್ಟು ಲಾಸ್ ಆಯ್ತು, ಯಾವ ತರ ಲಾಸ್ ಆಯ್ತು, ಅದರಿಂದ ಲಾಜಿಕ್ ಏನು ಅಂತ. ಇವತ್ತು ನಾನು ಬ್ಯಾಂಕ್ ನಿಫ್ಟಿಲ್ ಟ್ರೇಡ್ ಮಾಡಿದೆ. ಎಷ್ಟು ಲಾಸ್ ಆಯ್ತು ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ. ಅರೌಂಡ್ 1046 ರೂಪೀಸ್ ನನಗೆ ಲಾಸ್ ಆಗಿದೆ. ಆರ್ಡರ್ ಬುಕ್ ಹೋಗಿ ತೋರಿಸ್ತೀನಿ ನಾನು ಎಲ್ಲಿ ಎಂಟ್ರಿ ಆದೆ, ಎಲ್ಲಿ ಎಕ್ಸಿಟ್ ಆದೆ ಅಂತ. 45,800 PE ಸೇಮ್. ಇದು ಕೂಡ ಸ್ಟ್ರೈಕ್ ಪ್ರೈಸ್ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಇದು ಇನ್ ದ ಮನಿನೋ ಅಟ್ ದ ಮನಿನೋ ಔಟ್ ಆಫ್ ದ ಮನಿನೋ ಅಂತ. ನೀವೇನ ಕರೆಕ್ಟ್ ಆಗಿ ತಿಳಿಸ್ಕೊಡ್ತು ಅಂದ್ರೆ ನಂಗೆ ಗೊತ್ತಾಗುತ್ತೆ. ನೀವು ಪ್ರೀವಿಯಸ್ ವಿಡಿಯೋ ನಾನು ಏನು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ವಿಡಿಯೋ ಅಂತ ಒಂದು ಮಾಡಿದ್ದೆ, ಅದನ್ನ ನೀವು ಕಂಪ್ಲೀಟ್ ನೋಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇವತ್ತು ನಾನು 2 ಲಾಟಲ್ಲಿ ಟ್ರೇಡ್ ಮಾಡಿದೆ. 30 ಅಂದ್ರೆ 2 ಲಾಟು, 15 ಲಾಟಲ್ಲಿ ಬರುತ್ತೆ ಬ್ಯಾಂಕ್ ನಿಫ್ಟಿ. ನಾನು 406 ಅಲ್ಲಿ ಎಂಟ್ರಿ ಆಗಿದ್ದು, 371ಗೆ ಎಕ್ಸಿಟ್ ಆದೆ. ಅರೌಂಡ್ 35 ಪಾಯಿಂಟ್ಸ್ ನಂದು SL ಇದ್ದಿದ್ದು. 35 ಪಾಯಿಂಟ್ಸ್ ಅಂದ್ರೆ ಲೈಕ್ 1000 ರೂಪೀಸು. ಲೈಕ್ 70 ಪಾಯಿಂಟ್ಸ್ ನಂದು ಟಾರ್ಗೆಟ್ ಇದ್ದಿದ್ದು, ಅಂದ್ರೆ 1:2, ಅರೌಂಡ್ 2000 ಇಲ್ಲ 2120 ಅದು ಫ್ಲೋ ಎಲ್ಲಿ ಹೋಗುತ್ತೆ ಅಲ್ಲಿವರೆಗೆ ನನ್ನ ಟಾರ್ಗೆಟ್ ಇದ್ದಿದ್ದು. ಬಟ್ ಅದು ಟಾರ್ಗೆಟ್ ರಿವರ್ಸ್ ಆಗಿ ನಂದು SL ಹಿಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ಇವತ್ತು ನನಗೆ 1046 ರೂಪೀಸ್ ಲಾಸ್ ಆಗಿದೆ. ಅದರಿಂದ ಲಾಜಿಕ್ ತಿಳಿಸ್ಕೊಡ್ತೀನಿ. ಇವಾಗ 3 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಬಂದ್ರೆ, ನಾನು ಇವತ್ತು 3 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗಿದ್ದು ನೀವು ನೋಡ್ಬೋದು. ಇನ್ನೊಂದ್ಸಲ ಝೂಮ್ ಇನ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಲೈನ್ ಏನ್ ಕಾಣಿಸ್ತಾ ಇದೆ, ಇಲ್ಲಿ ನಾನು ಎಂಟ್ರಿ ಆಗಿದ್ದು. ಏನಕ್ಕೆ ಎಂಟ್ರಿ ಆಗಿದ್ದು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಮೇಲೆ SL ಇದ್ದಿದ್ದು ಅರೌಂಡ್ 35 ಪಾಯಿಂಟ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ. 35 ಪಾಯಿಂಟ್ಸ್ SL ಇದ್ದಿದ್ದು, 70 ಪಾಯಿಂಟ್ಸ್ ನಂದು ಟಾರ್ಗೆಟ್ ಇದ್ದಿದ್ದು. ಇದರಿಂದ ಲಾಜಿಕ್ ಏನು ಅಂದ್ರೆ 5 ಮಿನಿಟ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇನ್ನೊಂದ್ಸಲ ಝೂಮ್ ಔಟ್ ಮಾಡ್ತೀನಿ. ನೀವು ನೋಡ್ಬೋದು ಮಾರ್ಕೆಟು ಯಾವಾಗ ಈ ಸಪೋರ್ಟ್ 2 ಸಲ 3 ಸಲ ಬಂದಿದೆ ಸಪೋರ್ಟ್ ಹತ್ರ, ಇದು ನಾವು ಕನ್ಸಿಡರ್ ಮಾಡ್ತೀವಿ ಸಪೋರ್ಟ್ ಅಂತ. ಇಲ್ಲಿ ನೋಡಿ ಬಂದು ಯಾವಾಗ ಮಾರ್ಕೆಟ್ ಇಲ್ಲಿ ಬಂದು ರಿವರ್ಸ್ ಆಯ್ತೋ, ಇದು ಫಸ್ಟ್ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇದು ಬ್ರೇಕ್ಔಟ್ ಆಗಿ ಫಸ್ಟ್ ಸಪೋರ್ಟ್ ಇಲ್ಲಿ ಬಂತೋ, ಇದನ್ನ ನಾವು ಫಸ್ಟ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದನೂ ಕೂಡ ಮಾರ್ಕೆಟ್ ರಿವರ್ಸ್ ಆಗಿದೆ, ಬಟ್ ಇದ್ರಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ರಿಜೆಕ್ಷನ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಇದೊಂದು ನಾನು ಸಪೋರ್ಟ್ ಅನ್ನು ಕನ್ಸಿಡರ್ ಮಾಡ್ತೀನಿ. ವಾಪಸ್ ಮೊನ್ನೆನೂ ಕೂಡ ಇಲ್ಲೇ ಬಂದು ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯ್ತು. ನೀವು ನೋಡ್ಬೋದು ಈ ತರ ದೊಡ್ಡ ಕ್ಯಾಂಡಲ್ ಬಂದಾಗ ಇದ್ರ ಮೇಲೆಲ್ಲ ಸೆಲ್ಲರ್ಸ್ ಇರ್ತಾರೆ ಅಂತ ನಾನು ಹೇಳಿರ್ತೀನಿ. ಇಲ್ಲಿ ಸೆಲ್ಲರ್ಸ್ ಕೂಡ ಇದ್ರು. ಇದ್ರ ಮೇಲೆ ವಾಪಸ್ ರಿವರ್ಸ್ ಆಯ್ತು. ಪುನಃ ನಿನ್ನೆ ನೀವು ನೋಡ್ಬೋದು ಅರೌಂಡ್ ನಿನ್ನೆನೂ ಕೂಡ ಇದೇ ಜಾಗದಲ್ಲಿ ಇಲ್ಲಿ ನೆನ್ನೆ ಮಾರ್ಕೆಟ್ ಓಪನ್ ಆಗಿ ಕಂಪ್ಲೀಟ್ ಸೈಡ್ ವೈಸ್ ಆಯ್ತು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವತ್ತು ಮಾರ್ಕೆಟ್ ಅಕಸ್ಮಾತ್ ಫ್ಲಾಟು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಇದು ಏನ್ ಸಪೋರ್ಟ್ ಇದೆ ಬ್ರೇಕ್ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ಆಲ್ರೆಡಿ 4 ಟೈಮ್ಸ್ ಟೆಸ್ಟ್ ಆಗಿದೆ ಅಲ್ವಾ. 1 2 3 4 ಟೈಮ್ಸ್ ಟೆಸ್ಟ್ ಆಗಿದೆ ಅಲ್ವಾ. ಯಾವುದೇ ಒಂದು ಸಪೋರ್ಟ್ ಮೋರ್ ದೆನ್ 3 ಟೈಮ್ಸ್ ಇಲ್ಲ 4 ಟೈಮ್ಸ್ ಸಪೋರ್ಟ್ ಟೆಸ್ಟ್ ಆಗಿದೆ ಅಂದ್ರೆ ಅದು ವೀಕ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಅದ್ರ ಬೇಸಿಸ್ ಮೇಲೆ ಇವತ್ತು ನಾನು ಟ್ರೇಡ್ ತಗೊಂಡಿದ್ದು. ಕೆಳಗಡೆ ಹೋಗುತ್ತೆ ಮಾರ್ಕೆಟ್ ಅಂತ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಕ್ಯಾಂಡಲ್ ಅಲ್ಲೇ ಒಂದು ದೊಡ್ಡ ಸೆಲ್ಲಿಂಗ್ ಬಂತು. ಮಾರ್ಕೆಟ್ ಅರೌಂಡ್ 50-60 ಪಾಯಿಂಟ್ಸ್ ಫ್ಲಾಟ್ ಓಪನ್ ಆಗಿ ಕನ್ಸಿಡರ್ ಮಾಡ್ತೀನಿ. 50-60 ಪಾಯಿಂಟ್ಸ್ ಅಂದ್ರೆ ಆಗಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಕೆಳಗಡೆ ಬಂತು. ಅದಕ್ಕೋಸ್ಕರ ನಾನು 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಚೆಕ್ ಮಾಡಿದೆ.
3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು. ಫಸ್ಟ್ ಕ್ಯಾಂಡಲ್ ಆಗಿದ ತಕ್ಷಣ ಇಲ್ಲೇ ಎಂಟ್ರಿ ಆಗಬೇಕಾಗಿತ್ತು, ಬಟ್ ಅಷ್ಟು ಕನ್ಫರ್ಮೇಷನ್ ಇರಲಿಲ್ಲ. ಏನಕ್ಕೆ ಅಂದರೆ ಈ ಸಪೋರ್ಟಲ್ಲಿ 4000 ರಿವರ್ಸ್ ಆಗಿತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿದೆ ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ. ಈ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಈ ಕ್ಯಾಂಡಲ್ ಲೋಲಿ ನಾನು ಎಂಟ್ರಿ ಆದೆ. ಇಲ್ಲಿಂದ ಇಲ್ಲಿ ನೋಡ್ಬೋದು ವಿಕ್ ಬಂದಿದೆ, ಅರೌಂಡ್ ನಂಗೆ 500 rupees ಪ್ರಾಫಿಟಲ್ಲೂ ತೋರಿಸ್ತಾ ಇತ್ತು ಏನು ನನ್ನ ಪೊಸಿಷನ್ ಎಂಟ್ರಿ ಆದೆ. ಬಟ್ ನಂದು ರಿಸ್ಕ್ ರಿವಾರ್ಡ್ ರೇಷಿಯೋ ಏನು ನನ್ನ ರೂಲ್ಸ್ ಇದೆ 1:2 ಇಲ್ಲಾಂದ್ರೆ 1:1, 500-600 rupees ಪ್ರಾಫಿಟ್ ಅಲ್ಲಿ ತೋರಿಸ್ತಾ ಇತ್ತು. ಯಾವಾಗ ಈ ಗ್ರೀನ್ ಕ್ಯಾಂಡಲ್ ರಿವರ್ಸ್ ಆಯ್ತೋ, ಇನ್ನೊಂದ್ಸಲ ನೋಡಿ ಜೂಮ್ ಔಟ್ ಮಾಡಿ ತೋರಿಸ್ತೀನಿ. ಯಾವಾಗ ಈ ಗ್ರೀನ್ ಕಲರ್ ಕ್ಯಾಂಡಲ್ ರಿವರ್ಸ್ ಆಯ್ತು ಅವಾಗ ನಂಗೆ ಕನ್ಫರ್ಮ್ ಆಯ್ತು, ಇದು ಇವತ್ತು ಕೆಳಗಡೆ ಬರಲ್ಲ, ಇಲ್ಲಿಂದ ವಾಪಸ್ ಸಪೋರ್ಟ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಏನು SL ಇಟ್ಟಿದೆ ನಂದು, ಇಲ್ಲಿ ರೆಡ್ ಮಾರ್ಕಲ್ಲಿ ಏನು ಕಾಣಿಸ್ತಾ ಇದೆ ನೀವು ನೋಡ್ಬೋದು. ಇಲ್ಲೇನು 35 rupees SL ಇತ್ತು, ಅದು SL ಕೊಟ್ಟಿದ ತಕ್ಷಣ ವಾಪಸ್ ಅಲ್ಲೇ ಮಾರ್ಕೆಟ್ ಒದ್ದಾಡಿ ಸ್ವಲ್ಪ ಮೇಲ್ ಹೋಗಿ ಅರೌಂಡ್ ಇವಾಗ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಮೇಲ್ ಹೋಗ್ತಾ ಇದೆ. ಇದು ನಂದು ಇವತ್ತು SL ಲೈಕ್ ಇವತ್ತು ನಂದು ಟ್ರೇಡಿಂಗ್ ಲಾಜಿಕ್ ಇದ್ದಿದ್ದು. ಸೊ ಅದಕ್ಕೋಸ್ಕರನೇ ಇವಾಗ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಮಾತಾಡೋದಾದ್ರೆ ಇನ್ನು ಮಾರ್ಕೆಟು ಸ್ವಲ್ಪ ಬುಲ್ಲಿಶ್ ಅಲ್ಲೇ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ 4000 ಸಪೋರ್ಟ್ ಎಷ್ಟಾಗಿದೆ, 1 2 3 4. ಇವತ್ತು ಕೂಡ ಇಲ್ಲಿಂದ ಒಂದು ಫಾಲ್ಸ್ ಬ್ರೇಕ್ ಡೌನ್ ಅಂತ ಆಗಿ ವಾಪಸ್ ಮೇಲೋಗಿದೆ ಮಾರ್ಕೆಟು. ಅಕಸ್ಮಾತ್ ಇವತ್ತು ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯಿತು. ಇವತ್ತೇನು ಡೇ ಹೈ ಇದೆ ಇವಾಗ ತೋರಿಸ್ತೀನಿ ನೋಡಿ, ಇನ್ನೊಂದ್ಸಲ ಜೂಮ್ ಔಟ್ ಮಾಡಿ. ಇನ್ನೊಂದ್ಸಲ ಮಾಡ್ತೀನಿ, ಒಂದು ನಿಮಿಷ ಗಂಡು. ಇಲ್ಲೇನು ಇವಾಗ ದೊಡ್ಡ ಕ್ಯಾಂಡಲ್ ಬಂದಿದೆ, ಇದ್ರ ಮೇಲೆಲ್ಲ ಸೆಲ್ಲರ್ಸ್ ಇರ್ತಾರೆ ಅಂತ ಹೇಳಿದ್ದೀನಲ್ವಾ. ಮಾರ್ಕೆಟ್ ಇಲ್ಲೇ ಏನಾರ ಕ್ಲೋಸ್ ಆಗಿ ಪುನಃ ಅಕಸ್ಮಾತ್ ನಾಳೆ ಮಾರ್ಕೆಟು ಫ್ಲಾಟು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಆಯಿತು ಅಂದರೆ ಏನಿದೆ ನೆನ್ನೆದು ಡೇ ಹೈ ಇದೆ ಅದು ಬ್ರೇಕ್ ಆದರೆ ಆಬ್ವಿಯಸ್ಲಿ ಇನ್ನೂ ಸ್ವಲ್ಪ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲೇನು ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಅರೌಂಡ್ 46,000 ಟು ಲೈಕ್ 300 ಇಲ್ಲ 400 ತನಕ ಹೋಗೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ. ಇವಾಗ ನಿಫ್ಟಿ ಬಗ್ಗೆ ನಾವು ಮಾತಾಡೋದಾದ್ರೆ ನಿಫ್ಟಿ ಬಗ್ಗೆ ಇನ್ನೊಂದ್ಸಲ ತಿಳಿಸ್ಕೊಡ್ತೀನಿ. ನಿಫ್ಟಿ ಇನ್ನೂ ಸ್ಟ್ರಾಂಗ್ ಅಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸ್ ಅಲ್ಲಿದೆ, ಲೈಕ್ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ, ಸ್ಟ್ರಾಂಗು ಇಲ್ಲ ವೀಕು ಇಲ್ಲ, ಆ ಥರ ಸಿಚುವೇಶನ್ ಅಲ್ಲಿ ಇದೆ. ಬಟ್ ನಿಫ್ಟಿ ನೀವು ನೋಡ್ಬೋದು, ನಿಫ್ಟಿ ಇವತ್ತು ಫ್ಲಾಟ್ ಓಪನ್ ಆಗಿ ಅದೇ ಥರ ಕೆಳಗಡೆ, ಇವತ್ತು ಬ್ಯಾಂಕ್ ನಿಫ್ಟಿ ಕೆಳಗಡೆ ಹೋಗಿ ಮೇಲ್ ಬಂದಿದೆ. ಬಟ್ ನಿಫ್ಟಿ ಆ ಥರ ಆಗಿಲ್ಲ. ನಿಫ್ಟಿ ಮಾರ್ನಿಂಗ್ ಇಂದನೇ ಸ್ಟ್ರಾಂಗ್ ತೋರಿಸ್ತಾ ಇದೆ. ನೀವು ನೋಡ್ಬೋದು ಪ್ರೈಸ್ ಆಕ್ಷನ್ ಮಾಡಿ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ನಿಫ್ಟಿಲಿ. ಇದು 5 minutes ಚಾರ್ಟು. ಅಕಸ್ಮಾತ್ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯಿತು, ಈ ಬಾಕ್ಸ್ ನಿನ್ನೆ ಏನು ಡೇ ಇದೆಯೋ ಇಲ್ಲೇ ಮಾರ್ಕೆಟ್ ಕ್ಲೋಸ್ ಆಯಿತು ಇಲ್ಲಾಂದ್ರೆ ಅರೌಂಡ್ ಇಲ್ಲೇ ಕ್ಲೋಸ್ ಆಯಿತು ಅಂದರೆ ನಾಳೆ ಫ್ಲಾಟ್ ಏನಾರು ಓಪನ್ ಆಯಿತು ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲೇನಿದೆ ನಿಮ್ಮದು ಇವಾಗ ನೋಡಿ, ಮತ್ತು ಮೊನ್ನೆ ಲೈಕ್ ಪೋಸ್ಟ್ ಬಜೆಟ್ ದಿನ ಮಾರ್ಕೆಟ್ ಒಂದು ರ್ಯಾಲಿ ಹೋಗಿ ವಾಪಸ್ ಆಲ್ ಟೈಮ್ ಹೈ ಟಚ್ ಮಾಡಿ ರಿವರ್ಸ್ ಬಂತಲ್ಲ, ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲೇನು ಡೇ ಇದು ಲೈನ್ ಇದೆ, ಇದು ದೊಡ್ಡ ಕ್ಯಾಂಡಲ್ ಇದೆ, ಅರೌಂಡ್ ತಿಳಿಸ್ಕೊಡ್ತೀನಿ ನೋಡಿ, ಅರೌಂಡ್ 22,050-60 ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾಳೆ ಏನಾರ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಮೇಲೋಯ್ತು ಅಂದರೆ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಸೆಲ್ಲಿಂಗು ಅಷ್ಟೊಂದು ಕನ್ಫರ್ಮೇಷನ್ ನನಗೆ ತೋರಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಎವ್ರಿ ಡಿಪ್ಪಲ್ಲಿ ಬೈಯಿಂಗ್ ಬರ್ತಾ ಇದೆ. ನೀವು ನೋಡ್ಬೋದು ಡಿಪ್ ಬಂದಿದೆ, ಬೈಯಿಂಗ್ ಬಂದಿದೆ. ಈವನ್ ಬ್ಯಾಂಕ್ ನಿಫ್ಟಿಲೂ ಅಷ್ಟೇ ನೀವು ನೋಡ್ಬೋದು. ಇದು 5 minutes ಚಾರ್ಟು 4 ಸಾರಿ ರಿವರ್ಸ್ ಆಗಿದೆ. ನಾನು ಹೇಳಿದ್ನಲ್ವಾ, ಇಲ್ಲಿ ಬಂದಾಗಲೆಲ್ಲ ಬೈಯರ್ಸು ತುಂಬ ಸ್ಟ್ರಾಂಗ್ ಆಗಿ ಮಾರ್ಕೆಟ್ನ ಮೇಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದು ಒಂದು ಹೇಳ್ಬೇಕು ಅಂದರೆ ಒಂದು ಸ್ಟ್ರಾಂಗ್ ಸಪೋರ್ಟು. ಇದು ಸಪೋರ್ಟ್ ಯಾವುದು ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 46,000 ಅರೌಂಡ್ 600 ಇಲ್ಲ 550 ಇದು ತುಂಬ ಸ್ಟ್ರಾಂಗ್ ಸಪೋರ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಎವ್ರಿ ಟೈಮ್ ಪ್ರೈಸ್ ಇಲ್ಲಿ ಬಂದಾಗ ಮಾರ್ಕೆಟ್ ರಿವರ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ನೂ ನಾವು ಮಾರ್ಕೆಟಲ್ಲಿ ಪಾಸಿಟಿವ್ನೆಸ್ ಇದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ಬೋದು. ಬ್ಯಾಂಕ್ ನಿಫ್ಟಿಲಿ ನಿಫ್ಟಿ ಸ್ಟ್ರಾಂಗ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಏನಾರ ಫ್ಲಾಟ್ ಏನಾರು ಓಪನ್ ಆಯಿತು ಅಂದರೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಇಲ್ಲಿವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಇದಾದ್ಮೇಲೆ ಏನಾರ ಸೆಕೆಂಡ್ ಹಾಫಲ್ಲಿ ಇಲ್ಲೇ ಆಟ ಆಡಿ ಮೇಲೋಯ್ತು ಅಂದರೆ, ಇಲ್ಲಾಂದ್ರೆ ನಾವು ಎಕ್ಸ್ಪೈರಿ ದಿನ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಇಲ್ಲ ನಿಫ್ಟಿ. ಸೊ ಅದಕ್ಕೋಸ್ಕರನೇ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ದು ರಿಸ್ಕ್ ರಿವಾರ್ಡ್ ನೋಡ್ಕೊಂಡು ಟ್ರೇಡ್ ಮಾಡಿ. ಪ್ಲಸ್ ವಿಕ್ಸ್ ಬಗ್ಗೆ ಹೇಳೋದು ಮರ್ತೋದೆ. ಇವತ್ತು ವಿಕ್ಸು ಅರೌಂಡ್ ನೀವು ನೋಡ್ಬೋದು ಬರೀ 1% ಅಷ್ಟೇ ಅಪ್ ಆಗಿದೆ. ಅರೌಂಡ್ 16 ಇಲ್ಲ 15.80 ಅಂತ, ಅಷ್ಟೊಂದೇನು ಇದು ಇಂಪ್ಯಾಕ್ಟ್ ಆಗೋದಿಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರು ಕೂಡ ವಿಕ್ಸ್ ಅಷ್ಟೊಂದೇನು ಇಂಪ್ಯಾಕ್ಟ್ ಬರ್ತಾ ಇಲ್ಲ. ಸ್ವಲ್ಪ ಕೂಲ್ ಡೌನ್ ಆಗಿದೆ ಕಂಪೇರ್ ಟು ಬಜೆಟ್ ದಿನ ಏನು 17-18 ಹೋಗಿತ್ತು. ಸ್ವಲ್ಪ ಇವತ್ತು ಕೂಲ್ ಡೌನ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ದಯವಿಟ್ಟು ಇಲ್ಲಿವರೆಗೆ ಏನಾರ ವೀಡಿಯೋ ನೋಡ್ತಾರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ.